ಎಲ್ಲರಿಗೂ ನಮಸ್ಕಾರ. ಈ ರತ್ನಪುರಿಗೆ ಕೃಷ್ಣ ಇದ್ದವ ಈ ಋಷಿಮುನಿಗಳನ್ನು ಕಳಿಸ್ಕೊಡ್ತಾನೆ, ನೀವು ಅಲ್ಲಿ ನನ್ನನ್ನು ಭೇಟಿ ಆಗ್ರಿ ಅಂತಂದು ಹೇಳಿ. ಆ ನಂತರ ಅವ್ರಿಗೆ ಆವಾಗ ಒಂದು ಗೆಲುವಿನ ಒಂದು ಆಶಾಕಿರಣ ಮೂಡ್ದಂಗೆ ಅನ್ನಿಸ್ತೈತಿ. ಅವ್ರು ರತ್ನಪುರಿಗೆ ಬರ್ತಾರೆ. ಅಲ್ಲಿ ಆ ಊರಿನೊಳಗೆಲ್ಲ ಸ್ವಲ್ಪ ಹೊತ್ತು ಸುತ್ತಾಡುತ್ತಾರೆ. ಆನಂತರ ಆ ಯಾಗಶಾಲೆಯ ಹತ್ತಿರ ನಿಲ್ಲಂದಿರ್ತಾನೆ ಕೃಷ್ಣ. ಅಲ್ಲಿ ಇವ್ರು ನಿಂತ್ಕೊಂಡಿರ್ತಾರೆ. ಆವಾಗ ಏನಾಗ್ತೈತಿ ಅಂತಂದ್ರೆ, ಆ ಯಾಗದ ಶಾಲೆ ಏನಿರ್ತೈತಿ ಭಾಳ ಭವ್ಯವಾಗಿರ್ತೈತಿ. ಅದು ಅಲ್ಲಿ ಯಜ್ಞಗಳು ನಡೀತಾ ಇರ್ತಾವೆ. ಎಷ್ಟೋ ಸಾವಿರಾರು ಜನ ಈ ಋತ್ವಿಕರು ಬ್ರಾಹ್ಮಣರು ಯಜ್ಞಗಳನ್ನು ನಡೆಸ್ತಾ ಇರ್ತಾರೆ. ಮಧ್ಯ ದೊಡ್ಡ ಯಜ್ಞ ಕುಂಡದ ಮುಂದೆ ಈ ಮಯೂರ ಧ್ವಜ ಕುಳಿತಿರ್ತಾನೆ. ಭಾಳ ಸಾತ್ವಿಕರಾದಂಥ ಮಹಾರಾಜ ಅವನು. ತನ್ನ ಪ್ರಜೆಗಳನ್ನಂತೂ ಬಹಳ ಪ್ರೀತಿಯಿಂದ ಕಾಣ್ತಾ ಇರ್ತಾನೆ, ಧರ್ಮಾತ್ಮನಾಗಿರ್ತಾನೆ ಅವನು. ಅಲ್ಲೇ ಆವಾಗ ಆ ಯಾಗಶಾಲೆಯ ಮಹಾದ್ವಾರದೊಳಗೆ ಇನ್ನೂ ಒಂದಿಷ್ಟು ಗಲಾಟೆ ಕೇಳಿ ಬರ್ತೈತಿ. ಗಲಾಟೆ ಕೇಳಿ ಬಂದ ಕೂಡೇನ ಇವ್ರೇನು ಮಾಡ್ತಾರಂದ್ರೆ, ಜೈಮಿನಿ ಕುಮಾರ ಅಲ್ಲಿ ಹೋಗಿ ನೋಡ್ತಾರೆ. ನೋಡಿದ ಕೂಡ ಏನಾಗಿರ್ತೈತಿ ಅಂದ್ರೆ, ಒಬ್ಬ ಹಣ್ಣು ಮುದುಕ, ಬಹಳ ವಯಸ್ಸಾಗಿರ್ತೈತಿ. ಮೈಯೆಲ್ಲ ಏನಂತಂದ್ರೆ ಒಣಗದಂಗೆ ಇರ್ತೈತಿ. ನರಗಳೆಲ್ಲ ಎದ್ದು ಕಾಣ್ತಾ ಇರ್ತಾವೆ. ಕೋಲನ್ನು ಊರ್ಕೊಂಡು ನಿಂತಿರ್ತಾನೆ. ನಿಂತ್ಕೊಂಡು ಅವನು ಏನು ಜೋರಾಗಿ ಅವನು ಇದು ಮಾಡ್ತಿರ್ತಾನೆ. ಎಲ್ಲದಾನ ನಿಮ್ಮ ಮಹಾರಾಜ, ಎಂಥ ಧರ್ಮಾತ್ಮ ಅವ, ಧರ್ಮಿಷ್ಠ ಅನ್ನಕತ್ತಾನ, ಎಲ್ಲದಾನ ಅವನು ನಾನು ನ್ಯಾಯವನ್ನು ಕೇಳಬೇಕಾಗೈತಿ, ನಿಮ್ಮ ಮಹಾರಾಜನ ಕರೀರಿ ಅಂತಂದು ಹೇಳಿ ಅವನು ಜೋರಾಗಿ ಒದರ್ತಾ ಇರ್ತಾನೆ. ಅವಾಗ ಏನು ಮಾಡ್ತಾನೆ ಅಂತಂದ್ರೆ, ಈ ನಕುಲಧ್ವಜ ಮಹಾಮಂತ್ರಿ ಬರ್ತಾನೆ. ಅವ ಏನಂತಂದ್ರೆ, ಮಹಾರಾಜರು ಯಾಗದೊಳಗೆ ಕುಂತಾರೆ, ನಿಮ್ಗೆ ಏನು ಬೇಕಾಗೈತಿ, ಏನು ಸಹಾಯ ಬೇಕಾಗೈತಿ ಹೇಳ್ರಿ, ನಿಮ್ಮ ಕಷ್ಟಗಳನ್ನು ನಾ ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಮುದುಕ ಕೇಳೋದಿಲ್ಲ, ಇಲ್ಲ ನಾ ಮಹಾರಾಜನ್ನ ಭೇಟಿ ಆಗಬೇಕು ಅಂತ ಹೇಳ್ತಾನೆ. ಅವಾಗ ನಕುಲಧ್ವಜ ಏನು ಮಾಡ್ತಾನೆ, ಇಲ್ಲೇ ಹಂಗಾರೆ ಯಾಗಶಾಲೆ ಬರ್ರಿ, ಇಲ್ಲೇ ಮಹಾರಾಜರ ಅದಾರ ಅಂತಂದು ಹೇಳಿ ಅವ್ರನ್ನ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದ ಕೂಡಲೇನ ಅಲ್ಲಿ ಆ ಯಾಗದ ಮುಂದೆ ಕಂಕಣಧಾರಿಯಾಗಿ ಕುಂತಿರ್ತಾನಲ್ಲ ಮಯೂರಧ್ವಜ. ಆವಾಗ ಅವನು ಕೇಳ್ತಾನೆ, ಏನು ವಿಪ್ರ ಮಹಾರಾಜರೇ, ನಿಮ್ಗೇನು ಸಮಸ್ಯೆ ಐತಿ ಹೇಳ್ರಿ, ಯಾವ ಊರಿನವ್ರು ನೀವು, ನನ್ನಿಂದ ಏನು ಸಹಾಯ ಆಗಬೇಕು ಅಂದ್ಕೊಳ್ಳೆ. ಆವಾಗ ಆ ಮುದುಕ ಹೇಳ್ತಾನೆ, ನೀನು ಭಾಳ ಧರ್ಮಾತ್ಮ ಅಂತಂದು ಹೇಳಿ ಕೇಳಿದ್ದೆ. ನಾನು 7 ಅಶ್ವಮೇಧ ಯಾಗಗಳನ್ನು ಮಾಡಿ 8ನೇದನ್ನು ಮಾಡಾಕತ್ತಿ ಅಂತಂದು ಹೇಳಿ ನನಗೆ ಗುರ್ತಾತು. ಅದಕ್ಕೆ ನಾನು ನನ್ನ ಮಗನನ್ನು ಕರ್ಕೊಂಡು ಯಾಗವನ್ನು ನೋಡಬೇಕು ಅಂಥೇಳಿ ನನ್ನ ಮಗನನ್ನು ಕರ್ಕೊಂಡು ನಾ ಕಾಡಿನ ಮಾರ್ಗವಾಗಿ ನಾ ಬರಾಕತ್ತಿದ್ದೆ. ಅಲ್ಲಿ ಒಂದು ಸಿಂಹ ಇದ್ದದ್ದು ನನ್ನ ಮಗನ ಮೇಲೆ ಆಕ್ರಮಣ ಮಾಡಿತು. ಆಕ್ರಮಣ ಮಾಡಿ ಅದು ಅವನ ಎದೆ ಮೇಲೆ ತನ್ನ ಪಂಜನ್ನು ಊರಿ ನನ್ನ ಕಡೆ ನೋಡಿ ಮನುಷ್ಯರ ಧ್ವನಿಯೊಳಗದು ಮಾತಾಡ್ತು ಅಂತಂದು ಕೂಡಲೇ ಮಹಾರಾಜು ಭಾಳ ಆಶ್ಚರ್ಯಕ್ಕೈತಿ. ಉಳಿದಂಥ ಎಲ್ಲರಿಗೂ ಭಾಳ ಆಶ್ಚರ್ಯಕ್ಕೈತಿ. ಆದರೂ ಸುಮ್ಮನೆ ಇರ್ತಾರೆ. ಅದು ಮನುಷ್ಯರಂತೆ ಮಾತಾಡ್ತು. ಏನಂತಂದ್ರೆ, ನಿನ್ನ ಮಗ ಮತ್ತು ನೀನು ಇಷ್ಟು ಬಡಕಲ ಶರೀರದಿರಿ, ನನಗೆ ಭಾಳ ಹಸಿವಾಗೈತಿ, ನಿಮ್ಮಿಬ್ಬರನ್ನು ತಿಂದ್ರೂ ನನಗೆ ಅರ್ಧ ಹೊಟ್ಟೆ ತುಂಬುವುದಿಲ್ಲ. ಆದ್ದರಿಂದ ನಿಮ್ಮನ್ನು ನಾ ತಿನ್ನುವುದಕ್ಕಿಂತ ಈ ದೇಶದ ರಾಜ ಬಹಳ ಧರ್ಮಾತ್ಮ ಅಂತಂದು ಕೇಳಿದ್ದೇನೆ. ಅವನ ದೇಹದ ಅರ್ಧ ಭಾಗವನ್ನು, ಬಲಭಾಗದ ಅರ್ಧ ಭಾಗವನ್ನು ನೀ ನನಗೆ ತಂದು ಕೊಟ್ಟೆ ಅಂತಂದ್ರೆ ನಿನ್ನ ಮಗನನ್ನು ನಾನು ಬಿಡ್ತೇನೆ ಅಂತ ಹೇಳ್ತು ಅಂತಂದು ಹೇಳಿ ಆ ಬ್ರಾಹ್ಮಣ ಹೇಳ್ತಾನೆ. ಎಲ್ಲರೂ ಸಿಡಲ್ ಬಿಡ್ದಂಗೆ ಆಗ್ತಿದ್ವು. ತಮ್ಮ ಮಹಾರಾಜನಿಗೆ ಯಾವುದೋ ಒಂದು ಮುದುಕ ಈ ರೀತಿ ಮಾತಾಡಕತ್ತಾನಂತೇಳಿ ಭಾಳ ಆಕ್ರೋಶ ಬರ್ತೈತಿ ಎಲ್ಲರಿಗೂ. ಜನರೆಲ್ಲ ಹೋದ್ರಾಕ್ಸ್ರು ಉಂಟ, ಆ ಮುದುಕನ ಹೊರಗೆ ಕಳಿಸ್ರಿ, ಏನು ಮಾತಾಡಕತ್ತಾನ, ಸಿಂಹ ಏನು ಮಾತಾಡ್ತೈತಿ ಅಂದ ಕೂಡಲೇ ಆ ಮಹಾರಾಜ ಅವರೆಲ್ಲರೂ ಸುಮ್ಮನೆ ಇರುವಂಗೆ ಹೇಳ್ತಾನೆ. ಆಮೇಲೆ ಮಹಾಮಂತ್ರಿ ಕೇಳ್ತಾನೆ, ನಮ್ಮ ಅರಣ್ಯದಲ್ಲಿ ಸಿಂಹಗಳದಾವೇನೋ ಅಂತೇಳಿ. ಮಹಾಮಂತ್ರಿ ಇಲ್ಲ, ಒಂದೂ ಸಿಂಹ ಇಲ್ಲ ಅಂದ ಕೂಡಲೇ ಈ ಮುದುಕ ಮತ್ತು ಭಾಳ ಸಿಟ್ಟು ಬರ್ತೈತಿ. ಸಿಟ್ಟು ಬಂದು, ಏನು ನಾನು ಸುಳ್ಳು ಹೇಳಾಕತ್ತೀನಿ ಅಂತ ಹೇಳಿ ಅನ್ಸಾಕತ್ತೈತಿ ನಾವು ನಿನಗೆ, ನಿನ್ನ ರಾಜ್ಯದ ಗಡಿ ಏನೈತಲ್ಲ ಹಂಗೆ ಪ್ರಾಣಿಗಳ್ಗೇನು ಗಡಿ ಇರ್ತೈತೇನ, ಬೇರೆ ಕಡೆಯಿಂದ ಬಂದಿರ್ಬೇಕದು, ಅದು ಭಾಳ ಹಸಿವಾಗೈತಿ ಅನ್ನಾಗತೈತಿ, ಭಾಳ ತಡ ಮಾಡುವಂಗಿಲ್ಲ, ನೀ ಏನು ನ್ಯಾಯ ಕೊಡಿಸು ಅಂತ ಹೇಳ್ತಾನವ. ಆವಾಗ ಮಯೂರಧ್ವಜ ಹೇಳ್ತಾನೆ, ಇಲ್ಲ ನಾನು ನಿಮ್ಮ ಮಗನನ್ನು ಬದುಕಿಸ್ತೇನೆ, ನನಗೆ ಈ ದೇಹದ ಮೇಲೆ ಮೋಹ ಇಲ್ಲ, ನಾನು ಎಲ್ಲ ಜೀವನದಲ್ಲಿ ಕಂಡುಕೊಂಡೇನೆ,
ಈ ಯಾಗಗಳನ್ನು ಮಾಡಿ ನೀನು ದೇವರನ್ನು ಕಾಣೋದು ಅಷ್ಟೇ ನನ್ನ ಒಂದು ಆಶೆ ಐತಿ. ಆಯಿತು, ನೀವು ಹೇಳ್ದಂಗೆ ನನ್ನ ದೇಹದ ಬಲಭಾಗವನ್ನು ನಾನು ಕತ್ತರಿಸಿಕೊಡ್ತೀನಂತ, ನೀವು ನಿನ್ನ ಮಗನನ್ನು ಬದುಕಿಸ್ಕೊಳ್ರಿ ಅಂತ ಹೇಳ್ತಿದ್ದೆ. ಎಲ್ಲ ಪ್ರಜೆಗಳು ಚೀರಾಕ್ ಶುರು ಮಾಡ್ತಾರೆ. ಆ ಬಡ ಬ್ರಾಹ್ಮಣನ ಮಾತನ್ನು ಕೇಳಬೇಡ್ರಿ, ನೀವು ನಮಗೆ ಬೇಕು ಮಹಾರಾಜರೇ. ಅವ್ರನ್ನೆಲ್ಲರೂ ಸುಮ್ಮನೆ ಇರಿಸ್ತಾನೆ ಮಹಾರಾಜ. ಆವಾಗ ಮಂತ್ರಿಗೆ ಆಜ್ಞೆಯನ್ನು ಕೊಡ್ತಾನೆ, ಇದಕ್ಕೆ ನೀವು ವ್ಯವಸ್ಥೆ ಮಾಡು ಅಂತೇಳಿ. ಮಂತ್ರಿಗಳು ನಿರ್ವಾಹ ಇಲ್ಲದೆ ಏನಂತಂದ್ರೆ ಅವನ 2 ಕಂಬಗಳ ನಡುವೆ ಅವನ ರಾಜನನ್ನು ಕಟ್ತಾರೆ, ಕೈಕಾಲುಗಳನ್ನು ಬಿಗಿಯಾಗಿ ಕಟ್ತಾರೆ, ಅವ ಅಳ್ಗಾಡಕ್ಕೆ ಬರೋದಂಗೆ. ಆವಾಗ ಆ ಮುದುಕ ಮತ್ತೆ ಹೇಳ್ತಾನೆ ಏನಂತಂದ್ರೆ, ಇಲ್ಲ, ಯಾರ ಸೈನಿಕರ ಕೈಯಿಂದ ಅದು ನಿಮ್ಮ ಶರೀರ ಅಪವಿತ್ರಕ್ಕೈತಿ, ನಿನ್ನ ಹೆಂಡತಿ ಮತ್ತು ಮಗ ಮಾತ್ರ ನಿನ್ನನ್ನು ಸರಿಯಾಗಿ 2 ಭಾಗ ಮಾಡಬೇಕು ಅಂತೇಳಿ ಹೇಳ್ತಾನೆ. ಆವಾಗ ಎಲ್ಲರಿಗೂ ಮತ್ತಷ್ಟು ಆಘಾತಕ್ಕೈತಿ. ಮುಂದಿನ ಕಥೆಯನ್ನು ನಾನು ನಾಳೆ ಹೇಳ್ತೇನೆ.